ಹಲೋ ಫುಡೀಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಓಂಕಾಳು ರಸಮ್ ಅಥವಾ ಅಜ್ವಾನ್ ರಸ. ಇದು ಚಳಿಗಾಲಕ್ಕೆ ಕೆಮ್ಮು, ಶೀತ ಹಾಗೆ ಜ್ವರ ಆಗಿರುತ್ತೆ, ಅದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ನಾನಿಲ್ಲಿ ಮಿಕ್ಸಿ ಜಾರಿಗೆ 1 ಸ್ಪೂನ್ ಆಗೋಷ್ಟು ಓಂಕಾಳು, ಅರ್ಧ ಸ್ಪೂನ್ ಜೀರಿಗೆ, ಹಾಗೆ 1 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಅಥವಾ ಧನಿಯಾ ಬೀಜ ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ. ಹಾಗೆ ಖಾರಕ್ಕೆ ಒಂದು 5 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನೋಡಿ, ಈ ಥರ ನೈಸಾಗಿ ಪೌಡರ್ ಆದರೆ ಸಾಕಾಗುತ್ತೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದ್ದ ಕೂಡಲೇ ಇದಕ್ಕೆ 1/4 ಸ್ಪೂನ್ ಆಗೋಷ್ಟು ಮೆಂತ್ಯ, ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಲರ್ ಚೇಂಜ್ ಆಗಿದ್ದ ಕೂಡಲೇ ಇದಕ್ಕೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರೋ ತನಕ ಫ್ರೈ ಮಾಡಿ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ್ಕೊತಿದ್ದೀನಿ. ನಿಂಬೆಹಣ್ಣಿನ ಸೈಜಿದ್ದು ಹುಣಸೆ ಹುಳಿ ತೊಗೊಂಡಿದ್ದೀನಿ. ಹಾಗೆ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಎಲೆ ಕಡ್ಡಿ ಸಮೇತ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳಿ, ಒಳ್ಳೆ ಫ್ಲೇವರು ಟೇಸ್ಟು ಕೂಡ ಕೊಡುತ್ತೆ. ಈಗ ಇದಕ್ಕೆ ಒಂದು 2 ರಿಂದ 3 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೆ ನಾವು ಮೊದಲೇ ಪೌಡರ್ ಮಾಡಿ ಇಟ್ಟಿರ್ತಕ್ಕಂಥ ಪೌಡರ್ ಹಾಕ್ಕೊತಾ ಇದ್ದೀನಿ. ಇದು ಬಾಣಂತಿಯರು ಕೂಡ ಬೆಸ್ಟ್ ರಸಮ್ ಅಂತಲೇ ಹೇಳ್ಬೋದು, ಆದರೆ ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರಿಶಿನ ಸ್ಮೆಲ್ ಲೈಟಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಲೀಟ್ರ್ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದನ್ನು ಮುಚ್ಚಿಟ್ಟು ಮೀಡಿಯಮ್ ಹುರಿಯಲ್ಲೇ ಇದನ್ನು ಕುದಿಸ್ಕೊಬೇಕಾಗತ್ತೆ. ಮೀಡಿಯಮ್ ಹುರಿಯಲ್ಲಿ ಕುದಿಸೋದ್ರಿಂದ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ ಫ್ಲೇವರ್ ಎಲ್ಲ ಬಿಟ್ಟು ಒಳ್ಳೆ ಘಮ ಕೊಡುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ, ಇದು ಆಲ್ರೆಡಿ ರೆಡಿ ಆಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲ್ ತೊಗೊಂಡು ಟೀ ಥರ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬೋದು, ಬಿಸಿ ಬಿಸಿ ಅನ್ನೋ ಜೊತೆನೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.